ಆಗಿರ್ತಕ್ಕಂಥ ವೇದ ಬ್ರಹ್ಮ ಖ್ಯಾತ ಜ್ಯೋತಿಷಿಗಳು ಶ್ರೀ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು ಉದ್ಘಾಟನಾ ಭಾಷಣ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಅಂತ. ವೃತ್ತಿಯಿಂದ ಜ್ಯೋತಿಷಿ, ವಾಸ್ತುಜ್ಞಾನ, ವೇದವಿದ್ಯಾ ಅಧ್ಯಾಪಕ ಹಾಗೂ ಪುರೋಹಿತ. ಕಳೆದ 23-24 ವರ್ಷಗಳಿಂದ ಇದು ನನ್ನ ವೃತ್ತಿ. ಹವ್ಯಾಸದಿಂದ ನಾನೊಬ್ಬ ಚಲನಚಿತ್ರ ನಟ, ಗೀತ ರಚನೆಕಾರ, ಸಂಭಾಷಣೆಕಾರ ಹಾಗೂ ಚಲನಚಿತ್ರ ವಿಮರ್ಶಕ. ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯನವರ ಮರಿಮಗ. ಇದು ನನ್ನ ಕಿರುಪರಿಚಯ. ಕಳೆದ 14 ವರ್ಷಗಳಿಂದ ಕನ್ನಡ ಕಿರುತೆರೆ ಮಾಧ್ಯಮದಲ್ಲಿ ನಾನು ಜೋಡಿಸ್ಕೊಂಡಿದ್ದೀನಿ, ಅನುಬಂಧವನ್ನು ಹೊಂದಿದ್ದೀನಿ. ಕಿರುತೆರೆಯಲ್ಲಿ ಇಲ್ಲಿವರೆಗೂ ಸಹ 7 ಜ್ಯೋತಿಷ್ಯ ಆಧ್ಯಾತ್ಮಪರವಾದಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಕ್ಕಂಥ ಸೌಭಾಗ್ಯವನ್ನು ಭಗವಂತ ನನಗೆ ಕರುಣಿಸಿದ್ದಾನೆ. ಬೆಂಗಳೂರು ನಗರವಾಸಿ ನಾನು. ಇವತ್ತೇ ದಿವಸ ಇಲ್ಲಿ ಅಪ್ಪಾಜಿ ಮನೆ ಅನ್ನುವಂಥ ಒಂದು ನಿರಾಶ್ರಿತರ ವೃದ್ಧರ ಒಂದು ಆಶ್ರಮ, ಒಂದು ವಾಸಸ್ಥಾನ, ಇದರ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ಸೇರಿದ್ದೀವಿ. ಸೊ ಈ ಥರದ ಸಂದರ್ಭ ಇದು 2 ರೀತಿಯಾದ ಭಾವನೆಗಳು, ಮಿಶ್ರ ಭಾವನೆಗಳನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಇದು. ಒಂದು ಕಡೆ ನಮಗೆ ಸಂತೋಷ ಮತ್ತು ಹೆಮ್ಮೆ ಅನಿಸುತ್ತೆ, ಮತ್ತೊಂದು ಕಡೆ ಆತಂಕನೂ ಸಹ ಆಗುತ್ತೆ. ಸ್ವಲ್ಪ ಸಮಾಜದ ಬಗ್ಗೆ ನಮಗೆ ಒಂದು ರೀತಿ ಆತಂಕ ಮತ್ತು ಒಂದು ರೀತಿಯಾದಂಥ ಒಂದು ಖೇದ, ಒಂದು ದುಃಖವೂ ಆಗ್ತಕ್ಕಂಥ ಒಂದು ಸನ್ನಿವೇಶ. ಯಾಕೆ ಅಂತ ನಾನು ವಿವರಣೆಯನ್ನು ಮಾಡ್ತೀನಿ. ಮೊದಲನೇದಾಗಿ ಏನಂತಂದರೆ, ನಮ್ಮ ವ್ಯವಸ್ಥೆ, ನಮ್ಮ ಸಮಾಜ ಹೇಗಿತ್ತು ಹಿಂದಿನ ತಲೆಮಾರುಗಳಿಂದ ನೋಡಿದಾದಲ್ಲಿ ಒಟ್ಟು ಕುಟುಂಬದ ಒಂದು ವ್ಯವಸ್ಥೆ ಇತ್ತು. ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಿ ನಾವು. ಅವಿಭಜಿತ ಕುಟುಂಬ, ಅವಿಭಾಜ್ಯ ಕುಟುಂಬ ಅಂತ ಹೇಳ್ತೀವಿ. ಒಂದು ಮನೆ ಅಂತಂದ್ರೆ ಅಲ್ಲಿ 20-30 ಜನ ಸರ್ವೇ ಸಾಧಾರಣವಾಗಿ ಇರ್ತಾ ಇದ್ರು. ಎಲ್ಲಾ ಸಂಬಂಧಿಕರು ಇರ್ತಾ ಇದ್ರು, ಎಲ್ಲ ವಯಸ್ಸಿನವರು ಸಹ ಇರ್ತಾ ಇದ್ರು. ಸೊ ಒಬ್ರಿಗೊಬ್ರಿಗೆ ಎಲ್ಲರೂ ಸಹ ಪೂರಕವಾಗಿ ಸಹಾಯಕವಾಗಿ ಇದ್ಕೊಂಡು ಸಹಕಾರವನ್ನು ಕೊಟ್ಕೊಂಡು ಮತ್ತು ಮಾರ್ಗದರ್ಶನ, ಒಂದು ಮುಂದಿನ ತಲೆಮಾರಿನವರಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಎಲ್ಲ ಒಂದು ಒಗ್ಗಟ್ಟಾಗಿರ್ತಾ ಇದ್ರು. ಕಾಲಕ್ರಮೇಣ ಎಲ್ಲರೂ ಸಹ ಸಣ್ಣ ಸಣ್ಣ ಹಳ್ಳಿಗಳಿಂದ ಮತ್ತು ಪಟ್ಟಣಗಳಿಂದ ನಗರಗಳಿಗೆ ವಲಸೆ ಬರೋದಾಗ್ಬೋದು, ಅಥವಾ ಜೀವನವನ್ನು ಬೇರೆ ರೀತಿಯಲ್ಲಿ ರೂಪಿಸ್ಕೋಬೇಕು ಅನ್ನೋ ಒಂದು ಅಭಿಲಾಷೆ ಆಗ್ಬೋದು. ಅದರ ಜೊತೆಯಲ್ಲಿ ನನ್ನ ಪ್ರತ್ಯೇಕತೆ ಇರಬೇಕು ಅನ್ನೋ ಒಂದು ಅಭಿಲಾಷೆ ಯಾವಾಗ ಮನುಷ್ಯನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ, ಇಂಡಿವಿಜುವಾಲಿಟಿ ಇರತಕ್ಕಂಥದ್ದು, ಅಂದರೆ ಸಾಂಘಿಕವಾದಂಥ ಒಂದು ಐಡೆಂಟಿಟಿಗಿಂತ ಸಹ ಇಂಡಿವಿಜುವಲ್ ಆಗಿರ್ತಕ್ಕಂಥ ಐಡೆಂಟಿಟಿ, ನಾನೇ ಪ್ರತ್ಯೇಕ, ನಾನು ಒಬ್ಬನೇ ಇರಬೇಕು, ಮತ್ತು ಸ್ವಾರ್ಥ ಚಿಂತನೆ, ನಾನು ಮತ್ತು ನನ್ನ ಕುಟುಂಬ, ನನ್ನ ಸೀಮಿತವಾದಂಥ ಒಂದು ವಲಯ, ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಇವತ್ತು ಹೇಳ್ತೀವಿ ನಾವು. ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ ನಾವು. 1, 2 ಅಥವಾ ಮ್ಯಾಕ್ಸಿಮಮ್ ಒಂದೇ ಮಗು, ಒಂದು ಮಗುಗಿಂತ ಹೆಚ್ಚಿನ ಮಕ್ಕಳಿರೋದಿಲ್ಲ ಇವತ್ತಿನ ಕಾಲದಲ್ಲಿ. ಆ ಮಗುವನ್ನು ಬೆಳೆಸಿ ಅದನ್ನ ಜವಾಬ್ದಾರಿ ಒಂದು ನಾಗರಿಕನಾಗಿ ಮಾಡೋದಕ್ಕೆ ಇವತ್ತು ಪಡವಾರದ ಪಾಡುಗಳನ್ನ ತಂದೆ ತಾಯಿ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಇವತ್ತು ನಾವು ವಿಭಜಿತವಾಗಿ ಹೋಗಿದ್ದೀವಿ. ಅಂದರೆ ಪ್ರತಿಯೊಬ್ಬರು ಸಹ ಯಾಕೆ ಈ ರೀತಿ ಆಗಿದೆ ಅಂತ ನಾವು ಯೋಚನೆ ಮಾಡ್ತಾ ಹೋದ್ರೆ, ಮನುಷ್ಯನ ಸ್ವಾರ್ಥ ಚಿಂತನೆಗಳೇ ಇದಕ್ಕೆಲ್ಲ ಕಾರಣ ಆಗಿದೆ. ಸಮಾಜ ಪರವಾದಂಥ ಚಿಂತನೆಗಳು ಕಡಿಮೆಯಾಗಿ ನಾನು ನನ್ನದು ಅನ್ನೋದು ಜಾಸ್ತಿ ಆಗಿರೋದಕ್ಕೆ ಕಾರಣ ಆಗಿದೆ. ಹಾಗಾಗಿ ಇವತ್ತು ಒಂದು ನಿರಾಶ್ರಿತರ ಮನೆಯನ್ನ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿಗೆ ಸಮಾಜದಲ್ಲಿ ಬಹಳಷ್ಟು ಜನ ನಿರಾಶ್ರಿತರಿದ್ದಾರೆ ಅನ್ನೋದು ನಮಗೆ ಸಾಬೀತಾಗುತ್ತೆ. ಇದು ನಮಗೆ ಆತಂಕ ಉಂಟು ಮಾಡತಕ್ಕಂಥ ವಿಚಾರ ಆಗಿರುತ್ತೆ. ಮತ್ತು ನಮ್ಮ ಸಮಾಜದ ಬಗ್ಗೆ ನಾವೇ ಒಂದು ರೀತಿ ಸಮಾಜದಲ್ಲಿ ನಾವು ಒಂದು ಭಾಗ ಆಗಿರೋದ್ರಿಂದ ನಾವೆಲ್ಲರೂ ಸಹ ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾದಂಥ, ಹೊಣೆಗಾರಿಕೆಯನ್ನು ತೆಗೆದುಕೊಳ್ಬೇಕಾದಂಥ ಒಂದು ಜವಾಬ್ದಾರಿ, ಒಂದು ಸನ್ನಿವೇಶ ಇದಾಗಿರುತ್ತೆ. ಈ ನಿರಾಶ್ರಿತರು ಇಲ್ಲಿಂದ ಬಂದರು ಮತ್ತು ವೃದ್ಧರು ಒಂದು ಮನೆಯಲ್ಲಿ ಇರೋದಕ್ಕೆ ಆಗದೇ ಇರತಕ್ಕಂಥ ಒಂದು ಸಂದರ್ಭ ಹೇಗೆ ಸೃಷ್ಟಿಯಾಯಿತು ಅಂತ ನಮ್ಮನ್ನು ನಾವು ಪ್ರಶ್ನೆಯನ್ನು ಮಾಡ್ಕೊಂಡಿದ್ದಾದಲ್ಲಿ ಉತ್ತರಗಳು ಬಹುಶಃ ನಮ್ಮ ಮನೆಗಳಲ್ಲೇ ಸಿಗ್ತಾ ಹೋಗುತ್ತೆ ನಮಗೆ. ಇವತ್ತಿನ ದಿವಸ ಎಷ್ಟೋ ಜನ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರನ್ನ ವೃದ್ಧಾಶ್ರಮಗಳಲ್ಲಿ ಕಳಿಸ್ತಕ್ಕಂಥದ್ದು, ದೂರದ ದೇಶಗಳಲ್ಲಿರ್ತಕ್ಕಂಥ ಮಕ್ಕಳು ಕೈ ತುಂಬಾ ಸಂಪಾದನೆಯನ್ನು ಮಾಡ್ತಾರೆ, ಹಣ ಕೊಟ್ಬಿಡ್ತೀವಿ, ಯಾರೋ ನೋಡ್ಕೊಳ್ತಾರೆ, ಹಣ ಕೊಟ್ಟರೆ ಎಲ್ಲವೂ ನಡೆಯುತ್ತೆ ಅನ್ನೋ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಏನೇ ಕೊಟ್ಟರು ಸಹ ಅವರಿಗೆ ನನ್ನ ಮನೆ, ನನ್ನ ಬಂಧುಗಳು, ನನ್ನ ಒಂದು ಕುಟುಂಬ ಅನ್ನೋ ಒಂದು ಆ ಬಾಂಧವ್ಯ ಅದೆಲ್ಲವೂ ಸಹ ಬಿಟ್ಟು ಹೋಗುತ್ತೆ. ಅವರಲ್ಲಿ ಒಂದು ಶೂನ್ಯತೆ ಇದ್ದೇ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ತಿಂಗಳಿಗೊಮ್ಮೆ ಹೋಗಿ ನೋಡ್ಕೊಂಡ್ ಬರೋದಾಗ್ಲಿ, ಅಜ್ಜಿ ತಾತನ ಮತ್ತು ಮೊಮ್ಮಕ್ಕಳಿಗೂ ಅಷ್ಟೇ. ಅಜ್ಜಿ ತಾತ ಅಂತಂದ್ರೆ ಅಲ್ಲೆಲ್ಲ ದೂರದಲ್ಲಿರುವಂಥ ವ್ಯಕ್ತಿಗಳು, ಅವ್ರನ್ನ ಯಾವಾಗಲೂ ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ಬೇಕಾಗಿರ್ತಕ್ಕಂಥವ್ರು ಅನ್ನೋ ಭಾವನೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ಜಾಗೃತ ಆಗ್ತಕ್ಕಂಥದ್ದಾಗಲಿ, ಇದಕ್ಕೆಲ್ಲ ನಾವು ಪೂರಕವಾಗ್ತಾ ಹೋಗ್ತಾ ಇದ್ದೀವಿ. ಈ ದೃಷ್ಟಿಯಿಂದ ಮತ್ತೊಂದು ವೃದ್ಧಾಶ್ರಮ, ಮತ್ತೊಂದು ಅನಾಥಾಶ್ರಮ ಸಮಾಜದಲ್ಲಿ ಸೃಷ್ಟಿಯಾಗ್ತಾ ಇದೆ, ಮತ್ತು ಬೆಳಕು ಕಾಣ್ತಾ ಇದೆ ಅಂತಂದ್ರೆ ಇದು ನಿಜಕ್ಕೂ ಆತಂಕಕಾರಿಯಾದಂಥ ವಿಚಾರ ಮತ್ತು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಹೇಳಬೇಕಾಗುತ್ತೆ. ಮತ್ತು ಇದನ್ನ ಒಳ್ಳೆಯ ಬೆಳವಣಿಗೆ ಹೇಗೆ ಆಗಿಸಬಹುದು ಅನ್ನೋದು ನಮ್ಮಲ್ಲೇ ಒಂದು ಉತ್ತರ ಇರುತ್ತೆ ಕೆಲವು ಸಹ. ಮತ್ತೊಂದು ಯಾಕೆ ಇದೆ ನಮಗೆ ಸಂತೋಷ ಮತ್ತು ಒಂದು ಹೆಮ್ಮೆ ಅಂತ ಅನಿಸುತ್ತೆ ಅಂತಂದ್ರೆ, ಇವತ್ತು ಯಾವುದೇ ಸಂಬಂಧ ಇಲ್ಲದಿರತಕ್ಕಂಥ ವ್ಯಕ್ತಿಗಳಿಗೆ ಆಶ್ರಯವನ್ನು ಕೊಟ್ಟು ಅವರಿಗೆ
ನಾವಿದೀವಿ ಯೋಚನೆ ಮಾಡಬೇಡಿ, ತಂದೆ ತಾಯಿ ನಾವೇ ಆಗ್ತೀವಿ, ಅಣ್ಣ ತಮ್ಮಂದ್ರ ನಾವಾಗ್ತೀವಿ, ಅಕ್ಕ ತಂಗಿಯರು ನಾವಾಗ್ತೀವಿ, ನಿಮ್ಮ ಒಂದು ಆರೈಕೆ ಶುಶ್ರೂಷೆಯನ್ನು ನೋಡ್ಕೊಳ್ತೀವಿ, ಯಾರೂ ಇಲ್ಲ ಅನ್ನೋ ಭಾವನೆ ನಿಮ್ಮಲ್ಲಿ ಬೇಡ ಅನ್ನೋ ರೀತಿಯಲ್ಲಿ ಯಾವುದೇ ಸಂಬಂಧ ಇಲ್ಲದೆ ಹೋದ್ರೂ ಸಹ ಎಲ್ಲರ ಮನೆ ಮಗನಾಗಿ ಒಬ್ಬ ವ್ಯಕ್ತಿ ನಿಂತ್ಕೊಳ್ತಾರೆ ಅಂತಂದ್ರೆ ಅದು ಸಂತೋಷದ ವಿಚಾರ, ಅದು ಹೆಮ್ಮೆಯ ವಿಚಾರ. ಆ ಜವಾಬ್ದಾರಿಯನ್ನ ಸ್ವಾಮಿಯವರು ಮತ್ತು ಅವರ ತಂಡ ತೆಗೆದುಕೊಂಡಿದ್ದಾರೆ. ಇದಕ್ಕೋಸ್ಕರವಾಗಿ ಅವರನ್ನ ಯಾಕಂದ್ರೆ ಯಾರು ಮುಂದೆ ಬರೋದಿಲ್ಲ, ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಈಗ ಸ್ವಾಮಿಯವರು ನನಗೆ ಆತ್ಮೀಯವಾದಂತ ಗೆಳೆಯರು, ಹಲವಾರು ವರ್ಷಗಳಿಂದ ಅವರನ್ನು ಬಲ್ಲೆ, ಅವರ ಒಂದು ಮನೋಭಾವ, ಅವರ ಆಶಯಗಳು, ಅವರ ಬೇರೆ ಕಾರ್ಯದಲ್ಲಿ ಇರತಕ್ಕಂಥ ಕಾರ್ಯಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಅವರು ತೊಡಗಿಸಿಕೊಳ್ಳುವಿಕೆ ಎಲ್ಲದರ ಬಗ್ಗೆ ನನಗೆ ಒಂದು ವಿಸ್ತಾರವಾದ ಪರಿಚಯ ನನಗಿದೆ. ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ ಅವರು, ಅದರ ಜೊತೆಯಲ್ಲಿ ಒಂದು ಫೌಂಡೇಶನ್ ಅಲ್ಲಿ ಸಹ, ಒಂದು NGO ನಲ್ಲೂ ಸಹ ಅವರು ತೊಡಗಿಸಿಕೊಂಡಿದ್ದಾರೆ. ಮತ್ತು ಹಲವಾರು ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳನ್ನ, ಪ್ರಶಸ್ತಿ ಪ್ರದಾನವನ್ನು ಮಾಡತಕ್ಕಂಥದ್ರಲ್ಲಿ ಒಂದು ಎಲೆಮರೆಕಾಯಿ ಆಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರಗಡೆ ಕರ್ಕೊಂಡು ಬಂದು ಅವರಿಗೆ ಒಂದು ಗೌರವ ಸನ್ಮಾನಗಳ ಆಗಿಂದಾಗೆ ಕೊಡತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇನ್ನೇನು ಮುಂದಿನ ತಿಂಗಳು ಅತಿ ಶೀಘ್ರದಲ್ಲೇ ಅವರು ಸಾಮೂಹಿಕ ವಿವಾಹವನ್ನು ನಡೆಸ್ತಕ್ಕಂಥ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ. ಒಂದು 3,000 ರಿಂದ 4,000 ಜನಗಳನ್ನು ಸೇರಿಸ್ತಕ್ಕಂಥ ಪ್ರಯತ್ನವೂ ಸಹ ಮಾಡ್ತಾ ಇದ್ದಾರೆ. ಸ್ವಾಮಿಯವರಿಗೆ ಇರುವಂತಹ ಒಂದು ಅನುಭವ ಆಗ್ಬೋದು, ಅವ್ರಿಗೆ ಇರತಕ್ಕಂಥ ಒಂದು ಕಾಂಟ್ಯಾಕ್ಟ್ಸ್ ಆಗ್ಬೋದು, ಇದೆಲ್ಲವನ್ನ ಅವ್ರು ಬಳಸ್ಕೊಂಡು ಏನಾದ್ರೂ ಒಂದು ದುಡ್ಡು ಬರ್ತಕ್ಕಂಥ ಕೆಲಸ ಮಾಡ್ಬೋದಾಗಿತ್ತು. ಅವರು ಒಂದು ಚಾನಲ್ ಓಪನ್ ಮಾಡ್ಬೋದಾಗಿತ್ತು, ಅಥವಾ ಯಾವುದೊಂದು ಬಿಸ್ನೆಸ್ ಶುರು ಮಾಡಬಹುದಾಗಿತ್ತು. ಅದೆಲ್ಲವನ್ನ ಬಿಟ್ಟು ಯಾವುದೇ ರೀತಿಯಾದ ಪ್ರತ್ಯುತ್ಪನ್ನ ಅಂದ್ರೆ ಪ್ರತಿಫಲ ಇಲ್ಲದೆ ಇರತಕ್ಕಂಥ ಈ ಒಂದು ಅಪ್ಪಾಜಿ ಮನೆ ಅನ್ನೋ ಒಂದು ನಿರಾಶ್ರಿತರ ಒಂದು ಮನೆಯನ್ನ ಇವತ್ತಿನ ದಿವಸ ಸ್ಥಾಪನೆ ಮಾಡಲು ಹೋಗಿದ್ದಾರೆ. ಅಂದ್ರೆ ಆ ವ್ಯಕ್ತಿಯ ಒಂದು ಮನೋಭಾವ, ಸಮಾಜದ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾವು ಅವ್ರನ್ನ ಶ್ಲಾಘನೆಯನ್ನು ಮಾಡಬೇಕು ಮತ್ತು ಅವರ ಜೊತೆಯಲ್ಲಿ ನಿಲ್ಲಬೇಕು. ನಾವು ಇವತ್ತು ಬಂದ್ವಿ, ನಾವು ಉದ್ಘಾಟನೆಯಲ್ಲಿ ಭಾಗವಹಿಸಿದ್ವಿ ಅಥವಾ ಅವ್ರನ್ನ ಒಂದು ಅಭಿನಂದನೆ ಸಲ್ಲಿಸ್ಬಿಟ್ಟು ಹೊರಟು ಬಿಟ್ಟಿವಿ ಅಂದ್ರೆ ಇಲ್ಲಿಗೆ ಒಬ್ಬ ನಾಗರಿಕನಾಗಿ, ಒಬ್ಬ ಜವಾಬ್ದಾರಿಯಾದಂಥ ವ್ಯಕ್ತಿಯಾಗಿ ನನ್ನ ಒಂದು ಕರ್ತವ್ಯಗಳು ಮುಗಿದು ಹೋಗೋದಿಲ್ಲ. ಮುಂದೇನೂ ಸಹ ಈ ಒಂದು ಅಪ್ಪಾಜಿ ಮನೆ ನಿರಂತರವಾಗಿ ನಡ್ಕೊಂಡು ಹೋಗುವ ಪ್ರಕಾರವಾಗಿ, ಯಾವುದೇ ರೀತಿ ತೊಂದರೆ ಇಲ್ಲದೆ ಇರೋ ಪ್ರಕಾರವಾಗಿ, ಕಾಲಕ್ಕೆ ಅವರಿಗೆ ನಮ್ಮ ಕೈಲಾಗ್ತಕ್ಕಂಥ ಒಂದು ಸಹಾಯಗಳು, ಧನ ರೂಪದಲ್ಲಾಗ್ಬೋದು ಅಥವಾ ಒಂದು ವಾಲಂಟಿಯರ್ ಸರ್ವಿಸ್ ಆಗ್ಬೋದು, ನಿಮಗೆ ವೀಕೆಂಡ್ ಅಲ್ಲಿ ಯಾರು ಬಿಡುವಿದ್ದಾಗ ಪ್ರತಿ ವಾರಕ್ಕೊಮ್ಮೆ ಆಗ್ಬೋದು, ಪ್ರತಿ 15 ದಿನಗಳಿಗೊಮ್ಮೆ ಆಗ್ಬೋದು, ಇಲ್ಲಿ ಬಂದು ಸೇವೆಯನ್ನು ಮಾಡ್ತಕ್ಕಂಥದ್ದಾಗ್ಲಿ, ಯಾವುದೋ ಒಂದು ರೀತಿಯ ಒಂದು ಶುಶ್ರೂಷೆಯನ್ನು ಮಾಡ್ತಕ್ಕಂಥದ್ದಾಗ್ಲಿ, ಅಥವಾ ಕೊಡುಗೆ ದಾನಿಗಳಿದ್ದಾಗಲಿ ಅವ್ರ ಮೂಲಕ ಈ ಒಂದು ಮನೆಗೆ, ಈ ಒಂದು ಆಶ್ರಮಕ್ಕೆ ಒಂದು ಧನ ಸಹಾಯವನ್ನ, ಪದಾರ್ಥ ರೂಪದಲ್ಲಿ ಸಹಾಯವನ್ನು ಮಾಡಿಸ್ತಕ್ಕಂಥದ್ದಾಗ್ಲಿ, ಏನಾದ್ರೂ ಸರಿ ನಮಗೆ ಏನ್ ಸಾಧ್ಯವಾಗುತ್ತೋ ಅದನ್ನು ನಾವು ಮಾಡಿದ್ದಾದಲ್ಲಿ ಈ ಅಪ್ಪಾಜಿ ಮನೆಗೆ ನಾವೆಲ್ಲರೂ ಕೈ ಜೋಡಿಸೋದಕ್ಕೂ ಸಹ ಸಾರ್ಥಕತೆಯನ್ನು ಕಂಡುಕೊಳ್ತೀವಿ. ಸೊ ನಾವೆಲ್ಲರೂ ಸಹ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಸಹ ಸಕ್ರಿಯವಾಗಿ ಅವ್ರ ಜೊತೆ ಇರಬೇಕು ಅಂತ ನಾನು ಅವ್ರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅಪ್ಪಾಜಿ ಮನೆ ಕೇವಲ ನಿರಾಶ್ರಿತರ ಒಂದು ಮನೆ ಆಗಿಲ್ಲದೆ ಇಲ್ಲಿ ಬರತಕ್ಕಂಥವ್ರು ಯಾರೇ ಆಗಿರಲಿ ಅವರಿಗೆ ನನ್ನ ಕುಟುಂಬ, ನನ್ನ ಮನೆ, ನನ್ನ ಒಂದು ಸಂಸಾರ ಭಾವನೆ ಬರೋ ಪ್ರಕಾರ ಅವರು ಅಷ್ಟೇ ಒಂದು ಸರ್ವಾಂಗೀಣವಾದಂಥ ಬೆಳವಣಿಗೆಗೆ ಎಲ್ಲ ಅನುಕೂಲಗಳು ಆಗೋ ರೀತಿಯಲ್ಲಿ ನಾವೆಲ್ಲರೂ ಸಹ ಕೈ ಜೋಡಿಸೋಣ ಅಂತ ಹೇಳ್ತಾ ಒಂದೆರಡು ಮಾತನ್ನು ನಾನು ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ನು ವೇದಿಕೆಯಲ್ಲಿ ಹಲವಾರು ಗಣ್ಯರಿದ್ದಾರೆ, ಅವರೆಲ್ಲರೂ ಸಹ ಮಾತನಾಡಬೇಕು. ಹಾಗಾಗಿ ಹೆಚ್ಚಿನ ವಿಷಯಗಳನ್ನು ಹೇಳೋದಕ್ಕೆ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳಲು ಇಷ್ಟಪಡೋದಿಲ್ಲ. ಸ್ವಾಮಿ ಮತ್ತು ತಂಡದವರಿಗೆ ಶುಭವಾಗಿ ಹಾರೈಸಿ ಮಾತನ್ನು ಮುಗಿಸ್ತಾ ಇದ್ದೀನಿ.